ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವುದರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಎತ್ತಿದ ಕೈ. ದಕ್ಷಿಣ ಕನ್ನಡದಲ್ಲಿ ನಡೆದಂತ ಕೊಲೆ ಕೇಸ್ಗಳಲ್ಲಿ ಅದೇ ಆಗ್ತಾ ಇರುವಂತದ್ದು. ಸುಹಾಸ್ ಮನೆಗೆ ಹೋಗದಂತೆ ಮುಸ್ಲಿಂ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ಈ ವಿಷಯ ಕೇಳಿದಂತ ಬಿಜೆಪಿಯವರು ಖಾದರ್ ಮತ್ತು ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ತಂದೆ ತಮ್ಮ ಫೋನ್ ಮಾಡಿ ನಮಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ. ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ನರಳಿ ಸತ್ತ ಮರುದಿನವೇ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಕೊಟ್ಟ ಹೇಳಿಕೆ ಇದು. ಹಿಂದೂ ಕಾರ್ಯಕರ್ತ ಸುಹಾಸ್ ಕೊಲೆಯಲ್ಲಿ ಫಾಜಿಲ್ ಕುಟುಂಬಸ್ಥರು ಭಾಗಿಯಾಗಿಲ್ಲ ಅಂದ್ರು. ಆಮೇಲೆ ಫಾಜಿಲ್ ಕುಟುಂಬದವರು ಹೇಳಿದ್ದು ಅಂತಾನು ಸ್ಟೇಟ್ಮೆಂಟ್ ಕೊಟ್ರು. ಆದರೆ ಸುಹಾಸ್ ಕೊಲೆ ಕೇಸ್ನಲ್ಲಿ ಪೊಲೀಸರು ಹತ್ಯೆಯಾದ ಫಾಜಿಲ್ ತಮ್ಮನನ್ನೇ ಬಂಧಿಸಿದ್ದಾರೆ. ಸುಹಾಸ್ ಶೆಟ್ಟಿ ಹತ್ಯೆಗೆ 5 ಲಕ್ಷಕ್ಕೆ ಸುಪಾರಿ ಕೊಟ್ಟಿದ್ದೇ ಆದಿಲ್ ಅಂತಾನು ಎಫ್ಐಆರ್ ಅನ್ನ ಹಾಕಿದ್ದಾರೆ. ಈಗ ಫಾಜಿಲ್ ಕುಟುಂಬದವರನ್ನ ಅಮಾಯಕರು ಅಂದಿದ್ದ ಯುಟಿ ಖಾದರ್ ಬಿಜೆಪಿಯವರ ಮೇನ್ ಟಾರ್ಗೆಟ್ ಆಗಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಕೊಲೆಗಡುಕರನ್ನ ಡಿಫೆಂಡ್ ಮಾಡಿಕೊಳ್ಳೋಕೆ ಹೋಗಿ ಖಾದರ್ ಬೆತ್ತಲಾಗಿದ್ದಾರೆ. ತಕ್ಷಣವೇ ಸ್ಪೀಕರ್ ಸ್ಥಾನಕ್ಕೆ ಖಾದರ್ ರಾಜೀನಾಮೆ ಕೊಡಬೇಕು ಅಂದ್ರು. ಸುಳ್ಯ ಶಾಸಕಿ ಭಾಗೀರಥಿ ಮುರಳಯ್ಯ ಮಾತನಾಡಿ ಯುಟಿ ಖಾದರ್ ಅವರನ್ನ ವಿಚಾರಣೆ ನಡೆಸಬೇಕು ಅಂತಿದ್ದಾರೆ. ಫಾಜಿಲ್ ಅವರ ತಂದೆ ತಮ್ಮ ಫೋನ್ ಮಾಡಿ ನಮಗೆ ಇದಕ್ಕೆ ಯಾವುದೇ ಸಂಬಂಧವಿಲ್ಲ, ನಾವು ಪ್ರತೀಕಾರ ಮಾಡೋದು ಆಲೋಚನೆ ಮಾಡಲೂ ಇಲ್ಲ. ಆಗಲೂ ನಾವು ಅದನ್ನು ದೇವರಿಗೆ ನಾವು ಅದನ್ನು ಬಿಟ್ಟಿದ್ದೇವೆ. ಯಾವ ಸಂದರ್ಭಕ್ಕೂ ಏನು ನಮ್ದು ಸಹಕಾರ ಬೇಕು, ನಮ್ದು ಯಾವುದೇ ಹೇಳಿಕೆ ಬೇಕು ಮತ್ತು ಏನೇ ತನಿಖೆ ಕೂಡ ನಾವು ಅದನ್ನು ನಮ್ಮ ಮೊಬೈಲ್ ಬೇಕಾದ್ರೂ ನಾವು ಸ್ಟೇಷನ್ ಕೊಟ್ಟು ಹೋಗ್ತೇವೆ ಅಂತ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ವರದಿಗಳೇ ಬಂದ ಮೇಲೆ ಅವರನ್ನ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಈಗ ಡಿಪೆಂಡ್ ಮಾಡ್ಲಿಕ್ಕೆ ಹೋಗಿ ಬೆತ್ತಲಾಗಿದ್ದಾರೆ. ಈಗ ಖಾದರ್ ಅವರು ನನಗನ್ನಿಸ್ತಕ್ಕಂಥದ್ದು ಇದರಲ್ಲಿ ಅವರು ಕೈ ಹಾಕಬಾರ್ದಾಗಿತ್ತು, ಮೂಗು ತೋರಿಸಬಾರ್ದಾಗಿತ್ತು. ಅವರು ಅನವಶ್ಯ ಮೂಗು ತೋರಿಸಿ ಈಗ ಜನರ ಕೋಪಕ್ಕೆ ಬಲಿಯಾಗ್ತಾರೆ. ಅವರು ಸರ್ಕಾರ ತಕ್ಷಣ ಅವರು ರಾಜೀನಾಮೆ ಪಡ್ಕೊಳ್ಬೇಕು, ಅವರ ವಿರುದ್ಧವೂ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತೇವೆ. ನಮ್ಮ ಖಾದರ್ ಕೂಡ ಅವರ ಬಗ್ಗೆನೇ ಒಂದು ರೀತಿಯ ಒಲವನ್ನು ತೋರಿಸುವಂತ ನಿಟ್ಟಿನಲ್ಲಿ ಮಾತಾಡಿದ್ದಾರೆ. ಅವರ ಬಗ್ಗೆ ಕೂಡ ಇವತ್ತು ಅವರು ಒಂದು ಫೋನಿನ ಮುಖಾಂತರ ಮಾತಾಡಿದ್ದಾರೆ. ಅವರು ನಿರಪರಾಧಿ ಅಂತ ಹೇಳಿದ್ದಾರೆ. ಅದು ಹೇಗೆ ಹೇಳಿದ್ದಾರೆ, ಅದಕ್ಕೋಸ್ಕರ ಅವರನ್ನು ಕೂಡ ಇವತ್ತು ಯುಟಿ ಖಾದರ್ ಅನ್ನು ಕೂಡ ತನಿಖೆ ಮಾಡುವಂತ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಈ ಮೂಲಕ ವಿನಂತಿ. ಇನ್ನು ಸ್ಪೀಕರ್ ಯುಟಿ ಖಾದರ್ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್, ಖಾದರ್ ಸಾಹೇಬ್ರು ನ್ಯಾಯಾಧೀಶರಾಗಿದ್ದು ಯಾವಾಗ ಕೊಲೆ ಆರೋಪಿಯ ಕುಟುಂಬಸ್ಥರ ಹೇಳಿಕೆಯನ್ನೇ ಸಾಕ್ಷಿಯಾಗಿ ಪರಿಗಣಿಸಿ ಖುಲಾಸೆ ಮಾಡುವ ಕಾನೂನು ಯಾವಾಗ ಜಾರಿಯಾಯಿತು? ಸ್ಪೀಕರ್ ಹುದ್ದೆಯಂಥ ಪ್ರಭಾವಿ ಸ್ಥಾನದಲ್ಲಿರುವವರು ಹೀಗೆ ಕ್ಲೀನ್ ಚೀಟ್ ಕೊಟ್ಟು ಬಿಟ್ರೆ ಪೊಲೀಸರಿಗೆ ಏನು ಸಂದೇಶ ಹೋಗುತ್ತದೆ ಅಂತ ಮುಸ್ಲಿಂ ಓಲೈಕೆ ರಾಜಕಾರಣ ಅಂತಾನೂ ಕಿಡಿಕಾರಿದ್ರು. ಸುಹಾಸ್ ಮನೆಗೆ ಹೋಗದಂತೆ ವಾರ್ನಿಂಗ್, ಸಚಿವರಿಗೆ ಮುಸ್ಲಿಂ ಮುಖಂಡರು ಬೆದರಿಸಿದ್ರಾ? ಈ ಪ್ರಶ್ನೆ ಉದ್ಭವಿಸೋಕೆ ಕಾರಣ ಕರಾವಳಿಯಲ್ಲಿ ಹರಿದಾಡ್ತಿರುವ ಆಡಿಯೋ. ನಿನ್ನೆ ಮಂಗಳೂರಿಗೆ ಬಂದಿದ್ದ ಗೃಹ ಸಚಿವ ಪರಮೇಶ್ವರ್ ಮತ್ತು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಮೊದಲು ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಆಮೇಲೆ ಬರೀ ಮುಸ್ಲಿಂ ಮುಖಂಡರನ್ನಷ್ಟೇ ಕರೆದು ಸಭೆ ಮಾಡಿದ್ರು. ಈ ಸಭೆಯಲ್ಲಿ ಗೃಹ ಸಚಿವರ ಎದುರೇ ಕೆಲ ಮುಸ್ಲಿಮರು ಟೇಬಲ್ ಅನ್ನ ಕೊಟ್ಟಿ ಏರು ಧ್ವನಿಯಲ್ಲಿ ಮಾತನಾಡಿದ್ರಂತೆ. ಅಷ್ಟೇ ಅಲ್ಲ, ಸುಹಾಸ್ ಶೆಟ್ಟಿ ಕುಟುಂಬಕ್ಕೆ ಯಾವ ಕಾಂಗ್ರೆಸ್ಸಿಗರು ಹೋಗಬಾರ್ದು, ಸಾಂತ್ವನ ಹೇಳಬಾರ್ದು ಅಂತ ಸಚಿವರಿಗೂ ಸೂಚಿಸಿದ್ರಂತೆ. ಆ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟಿ ಸದ್ದು ಮಾಡ್ತಿದೆ. ಬಟ್ ಊಡ ಆಯೋ ಇನ್ನು ಮೇಲೆ ಇದು ಮಾತ್ರ നിങ്ങൾ ആക്ഷൻ എടുത്തില്ലെങ്കിൽ ഇന്നൊക്കെ ഞങ്ങൾ എങ്ങനെ വഫുകാൽ ಸೇರಿ അതേപോലെ ഷാമൈദാന്തല് ഞങ്ങൾ ആള് ಸೇರಿ കാട്ടനാവ് ചൊന്തു പോലത്തോ പലക്ക പോലോടെ ബൽക്ക പറഞ്ഞിട്ട് ഞങ്ങൾ സമുദായ ഒട്ടുക ഇത് കാണാവും. മാത്രമല്ല ಸುಹಾಸ್ ಶೆಟ್ಟಿ ಔತುಗುಮಿನಿ പോയോണ്ടായെങ്കിൽ നോക്കൂ ഞങ്ങൾ ಸಾಮೂಹಿಕಮಾಯಿತು ಪ್ರತಿ ಒಟ್ಟರ ರಾಜೀನಾಮೆ ಬೇಕಿರ ಚೊಲ್ಟ ಬೋಲ್ತ ಪಲಕಂ ಅವ್ರು ಎಲ್ಲಾರು ಚೊಂದರು. ಅದು ಗೃಹ ಸಚಿವ ಅದಕ್ಕೆ ಬೇನು ಮಾಯೋ ಆಶ್ವಾಸನೆ ತಂದ್ರೆ ನೋಕುವ ಇನ್ಶಾ ಅಲ್ಲ ಎಂದ್ರ ಅವ್ಡು ಉಂಟು. ಈ ಆಡಿಯೋ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸಾಹೇಬ್ರನ್ನ ಕೇಳಿದ್ರೆ ಅವರು ಫುಲ್ ಗರಂ ಆದ್ರು. ಮುಸ್ಲಿಂ ಮುಖಂಡರು ಮಾತ್ರ ಆವಾಗ ಬಂದಿದ್ರು, ಅದಕ್ಕೆ ಸಭೆ ಮಾಡಿದ್ದು ಅಂತ ಹೇಳಿದ್ರು. ಜೊತೆಗೆ ಸುಹಾಸ್ ಶೆಟ್ಟಿ ಮೇಲೂ 5 ಕೊಲೆ ಕೇಸ್ಗಳಿವೆ, ಅದಕ್ಕೆ ಅವರ ಮನೆಗೆ ಭೇಟಿ ಕೊಡ್ಲಿಲ್ಲ ಅಂತ ಸಮರ್ಥನೀಯ ಮಾಡ್ಕೊಂಡ್ರು. ಆದ್ರೆ ಸುಳ್ಯ ಶಾಸಕಿ ಭಾಗೀರಥಿ ಮುರಳಯ್ಯ ಸುಹಾಸ್ ಹಿಂದೂ ಹೋರಾಟಗಾರ, ರೌಡಿ ಶೀಟರ್ ಅಲ್ಲ ಅಂತ ಗೃಹ ಸಚಿವರ ಮೇಲೆ ಹರಿಹಾಯ್ದ್ರು. ಇದು ಒಂದು ಮರ್ಡರ್ ಕೇಸು, ಅವ್ರ ಮೇಲೆ ಅನೇಕ ಕೇಸ್ಗಳಿತ್ತು, 5 ಕೇಸೇನೋ ಅವ್ರ ಮೇಲೆ ಇತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಯಾರು ಸರ್ಕಾರದವರು ಯಾರು ಭೇಟಿ ಮಾಡೋದಕ್ಕೆ ನಾವು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ನಾನಾಗ್ಲಿ ಮತ್ತೆ ಯಾರಾಗ್ಲಿ ಭೇಟಿ ಮಾಡಲಿಲ್ಲ. ಅವರು ಆಗ ಅವ್ರು ಬಂದ್ರು, ನಾನೇನ್ ಮಾಡೋದಿದೆ, ಬರಬೇಡಿ ನೀವು ಅಂತ ಹೇಳಕ್ಕಾಗತ್ತೆ. ಇವರು ಬರಬೇಕಾಗಿತ್ತು. ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರೆ ಅಥವಾ ವಿಚಾರಗಳನ್ನ ಹೇಳಿದ್ರೆ ಅದನ್ನು ಕೇಳ್ತಾ ಇದ್ದೆ. ಒಬ್ಬ ಗೂಂಡ ಅಂತ ಹೇಳಿ ಹಾಕಬೇಕಿದ್ರೆ ಡಿಕೆಶಿ ಅವರಲ್ಲಿ ಕೂಡ ಒಂದಷ್ಟು ಕೇಸುಗಳಿದೆ, ಅವರ ಬಗ್ಗೆ ಕೂಡ ಕೇಸುಗಳಿದೆ.
ಪರಮೇಶ್ವರ ಮೇಲೆ ಕೂಡ ಕೇಸುಗಳುಂಟು. ಅವರೆಲ್ಲರನ್ನೂ ಗೂಂಡಾಗಳಂತೇಳಿ ಆ ಒಂದು ಇದಕ್ಕೆ ಸೇರಿಸ್ಲಿಕ್ಕೆ ಆಗ್ತದ? ಹಾಗಿದ್ರೆ ಅವರನ್ನು ಯಾಕೆ ಬಿಟ್ಟರು? ಇವರೊಬ್ಬರೇ ಸುಹಾಸ್ ಅಂತ ಹೇಳೋರು ಮಾತ್ರ ಆ ರೀತಿಯ ದೃಷ್ಟಿಯಿಂದ ನೋಡಿಕೊಂಡದ್ದು ನಮಗೆಲ್ಲರಿಗೂ ಬೇಸರ ತರುವಂಥದ್ದು. ಫಾಜಿಲ್ ಕುಟುಂಬಕ್ಕೆ ಕೊಟ್ಟ ಪರಿಹಾರ ವಾಪಸ್ ಪಡೀತಾರಾ? ಸುಹಾಸ್ ಶೆಟ್ಟಿ ಹತ್ಯೆಗೆ ಬಳಸಿದ್ದು ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದ್ದ ಪರಿಹಾರದ ಹಣವನ್ನ. ಇದು ಪೊಲೀಸರ ತನಿಖೆಯಲ್ಲಿ ಗೊತ್ತಾದಂತಹ ಕಟು ಸತ್ಯವಿದು. ಇದೇ ವಿಷಯವನ್ನ ನಿಮ್ಮ ನ್ಯೂಸ್ 18 ನಿನ್ನೆ ವರದಿ ಬಿತ್ತರಿಸಿತ್ತು. ಈಗ ಬಿಜೆಪಿಯ ನಾಯಕರು ಕೊಟ್ಟ ಪರಿಹಾರ ವಾಪಸ್ ಪಡಿಬೇಕು ಅಂತಿದ್ದಾರೆ. ಫಾಜಿಲ್ ಕುಟುಂಬಕ್ಕೆ ನೀಡಿದ ಪರಿಹಾರ ವಾಪಸ್ ಪಡೆಯುವ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಷನ್ ಕೊಟ್ಟಿದ್ರು. ಆ ಬಗ್ಗೆ ನಿರ್ಧಾರವಾಗಿಲ್ಲ, ಸದ್ಯಕ್ಕೆ ಏನೂ ಗೊತ್ತಿಲ್ಲ. ಆದ್ರೆ ಸಮಾಜಘಾತುಕ ಶಕ್ತಿ ಮಟ್ಟ ಹಾಕೋಕೆ ನಾವು ಸಿದ್ಧ ಅಂತ ಹೇಳಿದ್ರು. ಖಾದರ್ ಅವರಿಗೆ ಕಮಿಷನರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ತೇನೆ ನಾನು. ಯಾಕೆ ಅಂತಂದ್ರೆ ಇವ್ರಿಗೇನ್ ಸಂಬಂಧ ಇದೆ? ಅದು ಈಗ ವರದಿಗಳೇ ಬರ್ತಿದೆ. ಈ ಸರ್ಕಾರ ಅವರಿಗೆ ಕೊಟ್ಟ ಪರಿಹಾರದಲ್ಲೇ 5 ಲಕ್ಷ ಆವತ್ತೇ ತಗೊಂಡು ಕೊಟ್ಟಿದೆ ಅಡ್ವಾನ್ಸ್ ಸುಪಾರಿಗೆ. ನನ್ನ ಮಾತನ್ನ ವರದಿಗಳೇ ಬಂದ ಮೇಲೆ ಇಲ್ಲ, ಅದರ ಬಗ್ಗೆ ನೋಡಬೇಕು, ನನಗೆ ಗೊತ್ತಿಲ್ಲ. ನಾನು ಇನ್ನೂ ನಿನ್ನೆ ದಿನೇಶ್ ಗುಂಡೂರಾವ್ ಮತ್ತು ಹೋಮ್ ಮಿನಿಸ್ಟ್ರು ಇಬ್ಬರು ಹೋಗಿದ್ರು. ಅವ್ರ ಜೊತೆ ಮಾತಾಡಿಲ್ಲ ನಾನು. ಅವ್ರ ಜೊತೆ ಮಾತಾಡಿದ್ಮೇಲೆ ಹೇಳ್ತೀನಿ. ಇನ್ನು ಸುಹಾಸ್ ಶೆಟ್ಟಿಯನ್ನ ಹಿಂದೂ ಕಾರ್ಯಕರ್ತ ಅಂತಿರೋದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಕಿಡಿಕಾರಿದ್ರು. ಸುಹಾಸ್ ಶೆಟ್ಟಿಯನ್ನ ಹಿಂದೂ ಕಾರ್ಯಕರ್ತ ಅನ್ನಬೇಡಿ, ಯಾಕಂದ್ರೆ ಸುಹಾಸ್ ಶೆಟ್ಟಿ ಹಿಂದೂ ಕಾರ್ಯಕರ್ತನಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಇದು ಒರಿಯೋ ಬೆಂಕಿಗೆ ತುಪ್ಪ ಹಾಕೋ ಕೆಲಸ ಮಾಡಿದ್ದಾರೆ ಅನ್ನೋದು ಹಿಂದೂ ಮುಖಂಡರ ವಾದ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.